ಮನೆಗೆ ಬಂದ್ವಿ, ನೀನು ನೋಡೋಣ ಅಷ್ಟೇ ಮಾಡಿಸ್ಕೊಡ್ತೀನಿ. ಸೊ ಅವ್ನು ರಿವ್ಯೂ ಹೇಳ್ತಾನೆ. ಆ್ಯಂಡ್ ಎಸ್, ಇದರಲ್ಲಿ ಏನಂದ್ರೆ ನಿಮಗೆ ನಿಲ್ಸಿರ್ಬೇಕಾದ್ರೆ ಟಚ್ ಸ್ಕ್ರೀನ್ ಎಲ್ಲ ವರ್ಕ್ ಆಗುತ್ತೆ. ಸ್ಪೋರ್ಟ್ಸು ನೀವು ಇಲ್ಲೂ ಚೇಂಜ್ ಮಾಡ್ಕೋಬೋದು, ಇಲ್ಲೂ ಚೇಂಜ್ ಮಾಡ್ಬೋದು. ಆ್ಯಂಡ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ ನೋಡಿ, ಕ್ಲಚ್ಚು ನಮ್ಮದು IC ಬೈಕ್ಗಳಲ್ಲಿ ಮಾಡ್ದಂಗೆ ಏನಿಲ್ಲ ಇದರಲ್ಲಿ. ಜಸ್ಟ್ ಗೇರ್ ಚೇಂಜ್ ಆಗಬೇಕಾದ್ರೆ ಅಷ್ಟೇ. ನೋಡಿ ನಾನು ಸೆಕೆಂಡ್ ಗೇರಲ್ಲಿ ಇದ್ದೀನಿ, ಮೂವ್ ಮಾಡಿದ್ರೆ ಮೂವ್ ಆಗುತ್ತೆ. ನ್ಯೂಟ್ರಲ್ ಎದ್ದೇಳುತ್ತೆ ಮೋಟ್ರ್. ಬಟ್ ನಿಮ್ಗೆ ಏನಂದ್ರೆ ಮೋಟ್ರ್ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ, ಕರೆಂಟ್ ಜಾಸ್ತಿ ಖರ್ಚು, ಬ್ಯಾಟ್ರಿ ಬೇಗ ದಿಗ್ಸ್ಕೊಂಡು. ಆ್ಯಂಡ್ ಇದರಲ್ಲಿ ರೀಜನ್ ಕೂಡ ಬರುತ್ತೆ. ಇದರಲ್ಲಿ RPM ಮತ್ತು ಇಲ್ಲಿ ಎಫಿಷಿಯನ್ಸಿ ರೀಜನ್ ಎಲ್ಲ ಇಲ್ಲಿ ತೋರಿಸುತ್ತೆ. ಬಟ್ ಅದು ರನ್ನಿಂಗ್ ಅಲ್ಲಿ ಇದ್ದಾಗ ಮಾತ್ರ. ಸಿಟಿ ಮೋಡ್ಗ ಏನೋ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಗಲೇ 2% ಚಾರ್ಜ್ ಖಾಲಿ ಆಯಿತು. ಈಕ್ವಲ್ 66 ತೋರಿಸ್ತಾ ಇದೆ ಇವಾಗ. ಸಿಟಿಲಿ 51, ಸ್ಪೋರ್ಟ್ಸಲ್ಲಿ 43. ಬರಪ್ಪ ಇಂಟ್ರೊಡಕ್ಷನ್ ಕೊಡು. ಅಲ್ಲಿ ಹೋಗೋಣ ಇದು. ಅಲ್ಲಿ GKK ಡಬಲ್ ರೋಡ್. ಓಡಿಸು, ಆಮೇಲೆ ನೀನೇ ಓಡಿಸು, ನನಗೇನು ಬೇಜಾರಿಲ್ಲ. ನಾನು ವಿಡಿಯೋ ಮಾಡ್ಕೋತೀನಿ ಅಷ್ಟೇ. ಇದು ಸ್ಟಾರ್ಟ್ ಇದೆ, ಜಸ್ಟ್ ಓಡಿಸೋದು ಅಷ್ಟೇ. ಈಗ ಮೋಟ್ರ್ ಆಫ್ ಇದೆ. ಕ್ಲಚ್ ಹಿಡಿದ್ಬಿಟ್ಟು ಸ್ಟಾರ್ಟ್, ಅದು ಇಗ್ನಿಷನ್ ಆನ್, ಸಾರಿ ಏನು ಪವರ್ ಮೋಟ್ರ್ ಆನ್. ಕ್ಲಚ್ ಬಿಡು. ಏನು ಯೂಸ್ ಇಲ್ಲ ಅದ್ರದ್ದು. ಏನಿಲ್ಲ, ನಮ್ಮ IC ಎಂಜಿನ್ಸ್ ಥರ ಏನಲ್ಲ ಅದು, ಬರೀ ಶಿಫ್ಟ್ ಆಗೋದಕ್ಕಷ್ಟೇ. ಪರವಾಗಿಲ್ಲ, ಸೀಟ್ಸ್ ಕೂಡ ಚೆನ್ನಾಗಿದೆ. ಏನಂದರೆ ಇನ್ನೊಂದು ಚೂರು ಸಾಫ್ಟ್ ಆಗಿರ್ಬೋದಾಗಿತ್ತು, ಬಟ್ ಓಕೆ. ಆಮೇಲೆ ಹಿಂದೆ ಡ್ಯಾಂಪಿಂಗ್ ಕೂಡ, ಅಂದರೆ ಇದು ರೋಡ್ ಏನಂತಾರೆ ಶಾಕ್ಸ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋತಾ ಇದೆ. ಮೋಡ್ಸು ಇದು ಬಟನ್ ಇದೆ ನೋಡಿ, ಮತ್ತು ಆ ಕಡೆ ಆ್ಯರೋ ಬಟನ್ಸ್. ಥ್ರಾಟಲ್ ಬಿಟ್ಬಿಟ್ಟು ಚೇಂಜ್ ಮಾಡಬೇಕು. ಲೆಟ್ಸೆ ಈಗ ನಮ್ಮದು ಹೆಲ್ಮೆಟ್ಸು, ಮೊಬೈಲು, ಆಳು ಮೂಳು ಎಲ್ಲದು ಸೇರಿ ಒಂದು ನಮ್ಮ ಬಟ್ಟೆ ಅದು ಇದೆಲ್ಲ ಸೇರಿ ಲೆಟ್ಸೆ ಒಂದು 195 kg. ರೌಂಡ್ ಆಫ್ ಇಟ್ಟು 200 kg. 200 kg ಅಪ್ ಆ್ಯಂಡ್ ಡೌನ್, 200 kg ಅಪ್ ಆ್ಯಂಡ್ ಡೌನ್ ಓಡಿಸಿರೋ ಗಾಡಿನ ಟೆಸ್ಟ್ ಮಾಡೋಣ ಬನ್ನಿ. ಓವರಾಲ್ ಹೇಗಿದೆ ಇಲ್ಲಿಗೆ ಡ್ರಾಪ್ ಮಾಡಿಬಿಡಿ. ಸಾರಿ, ಹೆಂಗೆ ಅನಿಸ್ತಾ? ಓವರಾಲ್ ನಿನ್ನ ಫೀಡ್ಬ್ಯಾಕ್ ಏನು? ಮೋರ್ ದೆನ್ ಪರ್ಫಾರ್ಮೆನ್ಸ್, ಸಸ್ಪೆನ್ಷನ್ ಚೆನ್ನಾಗಿದೆ. ಎರಡನೇದು ಪವರ್ ಮತ್ತು ಟಾರ್ಕ್ ತುಂಬಾ ಚೆನ್ನಾಗಿ. ರೇಂಜ್ ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು. ಆ್ಯಂಡ್ ಚಾರ್ಜಿಂಗ್ ಸ್ಪೀಡ್ಸ್ ಶುಡ್ ಹ್ಯಾವ್ ಬೀನ್ ಇಂಪ್ರೂವ್ಡ್ ಅಂತ ಅನಿಸ್ತು. ಒಳ್ಳೆ ಗಾಡಿ. ಆ ಪ್ರೈಸ್ ರೇಂಜ್ಗೆ ಐ ಥಿಂಕ್ ಯಾವುದೋ ಈ ಥರ ಯೂನಿಕ್ ಗೇರ್ ಆಗಿರೋ EV ಗಾಡಿ ನಾನು ನೋಡಿ. ಸೊ ಐ ಥಿಂಕ್ ಸ್ಮಾಲ್ ಇಂಪ್ರೂವ್ಮೆಂಟ್ಸ್ ಅಂದರೆ ಅದೇನೆ, ರೇಂಜು, ಚಾರ್ಜಿಂಗ್ ಸ್ಪೀಡ್. ನನ್ನ ಕೀ ಎಲ್ಲಿಟ್ಟಿದ್ದೀನಿ ಗೊತ್ತಾ? ನೋಡ್ದಾ? ಅಲ್ಲ, ಅಬ್ಸರ್ವ್ ಮಾಡಿ ಕಾನ್ಸೋಲಲ್ಲಿ ಎಲ್ಲಿಟ್ಟಿದ್ದೀನಿ ಅಂತ. ಅವರೇ ತೋರಿಸ್ಕೊಟ್ಟಿದ್ರೆ ಜಾಗ ಇಲ್ಲಿ ಇಡೋದು. ಅವರೇ ತೋರಿಸ್ಕೊಟ್ರ? ಅಲ್ಲಿ ಇಟ್ಬಿಟ್ರು ನೋಡಿ, ಹಿಂಗೆ ಲೈಟಾಗಿ ಕೂತಿದೆ ಅಲ್ಲಿ. ಹೇಳಿಬೋದು, ಹೊರಗೆ ಬರುತ್ತೆ. ಚೆನ್ನಾಗಿದೆ ಅಲ್ಲ? ಎಸ್ ನಾನು ಇವಾಗ ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ 44 ಕಿಲೋಮೀಟರ್ಸು ನಾವು ಇಬ್ಬರು ಕೂತಿದ್ದೀವಿ ಬೈಕಲ್ಲಿ, ಏನಾ. ಸೊ ನಂದು 102 kg ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಅರೌಂಡ್ ಅಟ್ಲೀಸ್ಟ್ 86 ಎಂದು ಇದ್ದಾನೆ ಅವನು. ಸೊ ಇವಾಗ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಬರೀ ಟೆಕ್ನಿಕಾಲಿಟಿ ಬಿಟ್ಟು ನನ್ನ ರೈಡ್ ಎಕ್ಸ್ಪೀರಿಯೆನ್ಸು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗೋಯಿಂಗ್ ಫಾರ್ವರ್ಡ್ ನಾನು ಎಲ್ಲ ತೋರಿಸ್ತೀನಿ ನಿಮಗೆ. ಆಫ್ ರೋಡಿಂಗಲ್ಲಿ ಹಿಂಗಿರುತ್ತೆ, ಆಮೇಲೆ ಇದು ಕಂಪ್ಲೀಟ್ ಫೀಚರ್ಸ್ ಏನಿದೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಆ್ಯಂಡ್ ಎಸ್, ಇವಾಗ ಸಿಟೀಲಿ ರಿಯಲ್ ಲೈಫ್ ರೈಡ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಏನು ಆಗ್ತಾರೆ ನೋಡ್ಕೊಂಡಿದ್ದಾರೆ. ಎಸ್, ಸೊ ಸಿಟೀಲಿ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಇವಾಗ. ತುಂಬ ಜನ ಹೇಳಿದಾರೆಲ್ವೋ ಗೊತ್ತಿಲ್ಲ, ಬಟ್ ನನ್ನ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ಇವಾಗ. ಸೊ ನಾವು ರೈಡರು ಮತ್ತು ಪ್ಲೇನ್ ಇಬ್ಬರು ಕೂತ್ಕೊಂಡು ಓಡಾಡಿದ್ದೀವಿ. ಏನಪ್ಪ ಅಂದರೆ ನಮಗೆ ಸೀಟ್ ಕಂಫರ್ಟ್ ಓಕೆ ಚೆನ್ನಾಗಿದೆ, ನಾಟ್ ಬ್ಯಾಡ್. ಏನ ಹಿಂದೆಗಡೆ ಅಷ್ಟೇ ವೈಡಾಗಿ ಕೊಟ್ಟಿದ್ದಾನೆ, ಚೆನ್ನಾಗಿ ಕೊಟ್ಟಿದ್ದಾನೆ. ಗ್ರೌಂಡ್ ಕ್ಲಿಯರೆನ್ಸು 185 mm ಇದೆ. ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಆಮೇಲೆ ಸಿಟಿಲಿ ಮೆನೂರಬಲ್ಗೆ ತುಂಬ ಈಸಿಯಾಗಿದೆ, ಕಷ್ಟ ಆಗುವಂಥದ್ದು ಏನಿಲ್ಲ. ಗಾಡಿ ಎಷ್ಟು 160 kg 168 kg ಏನೋ ಇದೆ ವೇಟು. ಸೊ ಎಸ್, ಆ್ಯಂಡ್ ಮೋರ್ ಓವರ್ ಗಾಡಿ ತುಂಬ ಚೆನ್ನಾಗಿದೆ. ಆಮೇಲೆ ನೀವು ನೋಡ್ತಿದ್ದಂಗೆ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಬೇರೆ ಈಗ XYZ ಕಂಪ್ನಿ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಬಟ್ ಆ ಗಾಡಿಗಳು ನೋಡಿದ್ರೆ ಕೆಲವೊಂದು ಚೀಪ್ ಅಂತ ಅನಿಸುತ್ತೆ. ಇದು ನಿಮಗೆ ಎಲ್ಲಿ ಯಾವ ಕಡೆಯಿಂದನೂ ಚೀಪ್ ಅಂತ ಅನ್ಸಲ್ಲ. ಎವ್ರಿಥಿಂಗ್ ಇಸ್ ಪ್ರೀಮಿಯಮ್, ಎವ್ರಿಥಿಂಗ್ ಲುಕ್ಸ್ ಪ್ರೀಮಿಯಮ್ ಹಿಯರ್. ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲದೂ. ಆ್ಯಂಡ್ ಎಸ್, ನಾವೀಗ ಇಬ್ಬರು ಕೂತ್ಕೊಂಡು ಓಡಾಡಿರೋದು. ಸೊ ಅರೌಂಡ್ ಲೆಟ್ಸೆ 190 kg ನಾವು ಇಬ್ಬರನ್ನು ಸೇರಿ. ಸೊ 190 kg ಕೂತ್ಕೊಂಡು ನಾವು BTM ಲೇಔಟಿಂದ ವಿದ್ಯಾರಣ್ಯಪುರ ತಿರ್ಗಿ BTMಗೆ ಹೋಗ್ತಾ ಇದ್ದೀವಿ. ಸೊ ಎಸ್, ಬನ್ನಿ ನೋಡೋಣ. ಈಗ ನಾವು ಆಲ್ಮೋಸ್ಟ್ 44 ಕಿಲೋಮೀಟರ್ಸ್ ಓಡಾಡಿದ್ದೀವಿ. ಸೊ 44 ಕಿಲೋಮೀಟರ್ಸು ನಮಗೆ
ರೇಂಜ್ ಹೆಂಗೆ ಬಂದಿದೆ ಅಂದರೆ ನಾವು BTMಲಿಂದ ಸ್ಟಾರ್ಟ್ ಮಾಡಿದಾಗ 80% ಏನಾಯಿತು ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಎಸ್, ಅಲ್ಲಿ 80% ಏನಾಯಿತು ಸ್ಟಾರ್ಟ್ ಮಾಡಿದಾಗ. ಸೊ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 33% ಏನೋ ಆಗಿತ್ತು. ನಾವು ಎಲ್ಲ ಮೋಡ್ಸು ಹಾಕ್ಬಿಟ್ಟು ಎಲ್ಲ ಥರ ಟ್ರೈ ಮಾಡಿದ್ವಿ ಅಲ್ಲಿ ಓಡಿಸ್ಬೇಕಾದ್ರೆ. ಸಿಟಿಲಿ ಹೇಗೆ ಫೀಡ್ಬ್ಯಾಕ್ ಬರ್ತಿದೆ ಎಲ್ಲ ಚೆಕ್ ಮಾಡಿದ್ವಿ. ಎವ್ರಿಥಿಂಗ್ ವಾಸ್ ವೆರಿ ಗುಡ್. ಎಲ್ಲೂ ನಿಮ್ಗೇನು ಫ್ಲಾ ಅಂತ ಏನು ಅನಿಸಲಿಲ್ಲ ನಮಗೆ. ಎಲೆಕ್ಟ್ರಿಕ್ ವೆಹಿಕಲ್ ಓಡಿಸ್ತಿದ್ದೀವಿ ಅಂತ ಏನೂ ಅನಿಸಲಿಲ್ಲ ನೋಡಿ. 1 ಟ್ಯಾಪ್ಗೆ ವೆಹಿಕಲ್ ಆನ್ ಆಗುತ್ತೆ. ಸೊ ಈಗ 62% ಚಾರ್ಜ್ ಇದೆ. 48 ಕಿಲೋಮೀಟರ್ಸ್ ಓಡಾಡಿದ್ದೀವಿ ಇದುವರೆಗೂ. ಕರೆಂಟ್ ರೈಡು 0. ಇದು ಟ್ರಿಪ್ ಬಿ ನಾವು ಶುರು ಮಾಡಿದ್ದು ಯಾವಲ್ಲಿ ಶೋರೂಮಿಂದ ಶುರು ಮಾಡ್ಕೊಂಡು ಹೋಗಿದ್ದು ನೋಡಿ. ಟ್ರಿಪ್ ಬಿ 48 ಕಿಲೋಮೀಟರ್ಸ್ ಓಡಾಡಿರೋದು. ಸೊ ರೈಡ್ ಡ್ಯೂರೇಷನ್ ಆಲ್ಮೋಸ್ಟ್ 2 hours ಓಡಿಸಿದ್ದೀವಿ. ಚೆನ್ನಾಗಿ ಲೀನ್ ಮಾಡಿದ್ದೀವಿ. 0 to 60 ನೋಡಿ ಈಗ 10 ಸೆಕೆಂಡ್ಸಲ್ಲಿ ಬಂದಿದ್ದೀವಿ. ಆ್ಯಾವ್ರೇಜ್ ಸ್ಪೀಡ್ 24. ಇದರಲ್ಲಿ ನಾವಿಬ್ಬರು ಕೂತ್ಕೊಂಡು 90 ಹೋಗಿದ್ದೀವಿ. ಆ್ಯಕ್ಚುಲಾಗಿ ಇನ್ನೂ ಪುಷ್ ಮಾಡ್ಬೋದಾಗಿತ್ತು, ಬಟ್ ಏನಂದರೆ ರೋಡ್ ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ ಅಷ್ಟು. ಬಟ್ ಹೋಗುತ್ತೆ. ಇದು 90 ಹೋಗ್ತಿದೆ ಅಂದರೆ ತುಂಬ ಚೆನ್ನಾಗಿ ಹೋಗುತ್ತೆ ಇನ್ನು ಮುಂದೆ. ಆ್ಯಂಡ್ ಓವರ್ ಆಲ್ ಹೇಳಬೇಕು ಅಂದರೆ ಸೀಟಿಂಗ್ ಪೊಸಿಷನ್ ನಾನು ಓವರ್ 6 ಫುಟ್ ಇದ್ದೀನಿ. ಲೆಟ್ಸ್ ಕ್ಲೋಸ್ ಟು 6 ಫುಟ್ ಇದ್ದೀನಿ ನಾನು ಕೂತ್ಕೊಂಡ್ರೆ ಆರಾಮಾಗಿ ನೋಡಿ. ಇಲ್ಲಿ ಫುಲ್ ಫ್ಲ್ಯಾಟ್ ಫುಟ್ ಆಗುತ್ತೆ. ಸ್ಪೆಷಲಿ ಇದು ವುಮೆನ್ ರೈಡರ್ಸ್ಗೆ ಅವ್ರು ಏನಾದ್ರು ಬೈಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದೆ, ಇಟ್ಸ್ ಅ ವೆರಿ ಗುಡ್ ಸ್ಟಾರ್ಟ್. ಅವ್ರು ಇದರಿಂದ ಕಲ್ತ್ಕೊಂಡು ನಿಧಾನಕ್ಕೆ, ಇದರಲ್ಲಿ ಪವರ್ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಕಲಿಬೇಕು ಅವರು. IC ಇಂಜಿನ್ಸು ಪವರ್ ಇರುತ್ತೆ, ಬಟ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ನಿಮಗೆ ಪವರು. ಸೊ ದಿಸ್ ಕುಡ್ ಬಿ ಅ ವೆರಿ ಗುಡ್ ಸ್ಟಾರ್ಟ್ ಫಾರ್ ವುಮೆನ್. ಹುಡುಗಿರು ಯಾರು ಯೋಚನೆ ಮಾಡ್ತಿದ್ದೀರಲ್ಲ, ಸೊ ಫಸ್ಟು ಬೈಕ್ ಬಗ್ಗೆ ಒಂದು ಗ್ರಿಪ್ ಸಿಗುತ್ತೆ ನಿಮಗೆ. ಕ್ಲಚ್ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಯಾಕೆಂದರೆ ಇದು ಬರೀ ಗೇರ್ ಚೇಂಜ್ ಆಗೋ ಟೈಮಲ್ಲಿ ಮಾತ್ರ ಬರೋದು ನಿಮಗೆ. ಬಟ್ IC ಇಂಜಿನ್ಸಲ್ಲಿ ಹಂಗಾಗಲ್ಲ. ಎಸ್, ತುಂಬ ಚೆನ್ನಾಗಿದೆ ಗಾಡಿ ಇದು. ಇಲ್ಲಿ ಒಂದು ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ತೋರಿಸ್ತೀನಿ. ಸೊ ಈ ಸೆಂಟರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅನ್ಲಾಕ್ ಆಯಿತು. ಎಸ್, ಚಾರ್ಜರ್ ಇದೆ ಇವ್ರದ್ದು. ಅನ್ಲಾಕ್ 5 ಸೆಕೆಂಡ್ಸ್ ಇಟ್ಕೋಬೇಕು. ಚಾರ್ಜರ್ ಇದೆ. ಇಲ್ಲೇ ಒಂದು ಲೈಟು, ಇಲ್ಲಿ USB A ಪೋರ್ಟ್ ಇದೆ, ನೀವು ಫೋನ್ ಚಾರ್ಜ್ಗೆ ಹಾಕೋಬೋದು. ಆ್ಯಂಡ್ ಇಲ್ಲಿ ಮ್ಯಾಗ್ನೆಟಿಕ್ ಇದು ನೋಡ್ಬೋದು, ಮ್ಯಾಗ್ನೆಟಿಕ್ ಇದು. ಆ್ಯಂಡ್ ಕಮಿಂಗ್ ಟು ಸೀಟ್ ಕಂಫರ್ಟು, ಪಿಲಿಯನ್ ಆದರೂ ಸರಿ, ಮುಂದೆಗಡೆ ರೈಡರ್ ಸೀಟ್ ಆದರೂ ಸರಿ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ದೆರ್ ಇಸ್ ನಥಿಂಗ್ ಟು ವರಿ ಅಬೌಟ್. ಒಂದು ಸ್ವಲ್ಪ ನೀವು ಲೆಟ್ಸೆ ಈಗ ಒಂದೇ ಸ್ಟೆಚಲ್ಲಿ 2-3 hours ಓಡಿಸ್ತೀರಾ ಅಂದರೆ ಸ್ವಲ್ಪ ಸೀಟ್ ಕುಷನಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು ಅಂತ ಅನಿಸ್ತು. ಚೂರು ಪೈನ್ ಅನಿಸುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಎವ್ರಿಥಿಂಗ್ ಇಸ್ ಗುಡ್. ಆ್ಯಂಡ್ ಎಸ್, ನಾನು ರೆಕಮೆಂಡ್ ಮಾಡೋದೇನು ಅಂದರೆ ಕೀ ಫಾಬ್ನ ಇಲ್ಲಿ ಇಟ್ಕೊಂಬಿಡಿ ಸದ್ಯಕ್ಕೆ. ನೀವು ಎಲ್ಲೂ ಹೋಗ್ತಾ ಇಲ್ಲ ಅಂದರೆ, ಕಳೆದೋದ್ರೆ ಕಷ್ಟ ಅದು. ಓಕೆ, ಸೊ ಇದರಲ್ಲಿ ಫೀಚರ್ಸ್ ನಾನು ಜಾಸ್ತಿ ತಲೆ ಕೆಡ್ಸೋಕ್ಕೋಗಲ್ಲ. ನಾನು ಬೇಸಿಕ್ಲಿ ಓವರ್ ಆಲ್ ರೈಡ್ ಕ್ವಾಲಿಟಿ ಹೆಂಗಿದೆ ಅಂತ ಹೇಳಬೇಕಾಗಿತ್ತು. ಸೊ ನಿಮಗೆ ಸಿಂಪಲ್ಲಾಗಿ ಇವಾಗ ಈಕೋ ಮೂಡು, ಸೊ ಇದರಲ್ಲಿ 3 ಮೋಡ್ಸ್ ಬರುತ್ತೆ. ಸೊ ಈಕೋ, ಸಿಟಿ ಮತ್ತು ಸ್ಪೋರ್ಟ್ಸು. ಸೊ ಇವಾಗ ಏನಪ್ಪ ಅಂದರೆ ಎಸ್, ಸ್ಟಾರ್ಟ್ ಮಾಡೋದು ಹೆಂಗೆ, ಕ್ಲಚ್ ಇಟ್ಕೊಳ್ಳೋದು, ಕಿಲ್ ಸ್ವಿಚ್ನ ಪುಷ್ ಸ್ಟಾರ್ಟ್ ಮಾಡೋದು. ಈಗ ಬಂತು ನೋಡಿ, ಮೋಟರ್ ಆನ್ ಅಂತ ಬಂತು. ಸೊ ಫಸ್ಟ್ ಗೇರಲ್ಲಿ ನ್ಯೂಟ್ರಲಲ್ಲಿದೆ, ಇವಾಗ ಫಸ್ಟ್ ಗೇರಲ್ಲಿ ಹಾಕ್ತೀನಿ. ಈಕೋಲು ಚೆನ್ನಾಗಿ ಇಳಿಯುತ್ತೆ. ನಮ್ಗೆ ಈಕೋ ಮೂಡಲ್ಲಿ ಇದ್ದೀವಿ ಅಂತಲೇ ಅನಿಸಲ್ಲ ಇದು. ಸೊ ಬನ್ನಿ, ಈಕೋ ಮೂಡಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಸೆಕೆಂಡ್ ಗೇರಲ್ಲಿ ನನಗೇನೂ ಇಲ್ಲ. ಥರ್ಡ್ ಗೇರ್, ಫೋರ್ತ್ ಗೇರ್. ಸೊ ಇದರಲ್ಲಿ 4 ಗೇರ್ಸ್ ಅಷ್ಟೇ, 1 down 3 up. ತುಂಬ ಚೆನ್ನಾಗಿದೆ. ಮ್ಯಾಟರ್ ಅವ್ರು ನಾಳೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನಮಗೆ. ಇಲ್ಲೇ ಒಂದು ಸ್ಮಾಲ್ ರೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ಮಾಲ್ ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತೋರಿಸ್ತೀನಿ ಬನ್ನಿ. ಅಲ್ಲಿ ನಾವು ಒಂದು 3-4 ಕಿಲೋಮೀಟರ್ಸ್ ಎಲ್ಲರೂ ಒಂದೊಂದು ರೌಂಡ್ ಹೋಗಿ ಬರ್ತಾ ಇದ್ದೀವಿ. ಸೊ ಅಲ್ಲಿ ನಾವೆಲ್ಲರೂ ಒಂದೊಂದು ರೌಂಡ್ ಹೋಗ್ತಾ ಇದ್ದೀವಿ. ಆಫ್ ರೋಡಲ್ಲಿ ಗಾಡಿ ಸಸ್ಪೆನ್ಷನ್ ಹೆಂಗಿದೆ ಅಂತ ಎಕ್ಸ್ಟ್ರೀಮ್ ಆಫ್ ರೋಡ್ ಏನಲ್ಲ, ಸಣ್ಣ ಪುಟ್ಟ ಒಂದು ಹಳ್ಳಿ ರೋಡಲ್ಲಿ, ಅಥವಾ ನಿಮಗೆ ಕೆರೆ ಏರಿ ಮೇಲೆ ಅಥವಾ ಏನಂತಾರೆ. ಓಕೆ, ಸೊ ಈಗ ಒಂದು ಸಣ್ಣ ಪುಟ್ಟ ರೋಡ್ಸಲ್ಲಿ ನಿಮಗೆ ಗಾಡಿ ಹೆಂಗಿದೆ ಅಂತ ತೋರಿಸ್ತೀವಿ. ಅಥವಾ ನಿಮಗೆ ಟಾರ್ ರೋಡ್ ಬಿಟ್ಬಿಟ್ಟು, ಸೊ ಈಗ ಟಾರ್ ಮ್ಯಾಕ್ ಬಿಟ್ಟು ನಿಮಗೆ ಬೇರೆ ಕಡೆ ಗಾಡಿ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಡ್ ರಿವ್ಯೂ ಇರುತ್ತೆ ಗಾಡಿ ಬಗ್ಗೆ, ಆನ್ ರೋಡು, ಆಫ್ ರೋಡು, ಆಮೇಲೆ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲದನ್ನು A to Z ಹೇಳ್ಬಿಡ್ತೀನಿ. ಎಸ್, ಸೊ ಈಗ ನಾನು ಈಕೋ ಮೂಡಲ್ಲಿ 4th ಗೇರಲ್ಲಿ ಏನು ಹಬ್ಬ ಅಂದರೆ ಒಂದು 40-50 ಮ್ಯಾಕ್ಸಿಮಮ್ ಹೋಗೋದು. ಈಗ ಲೆಟ್ಸ್ ಗೋ ಟು ಬ್ರೇಕಿಂಗ್. ನೋಡಿ, ಮಸ್ತಾಗಿ ಕೊಟ್ಟಿದೆ ಬ್ರೇಕಿಂಗ್ ಮಾತ್ರ. ಈಗ ನೋಡಿ, ನಾನು ಫಸ್ಟ್ ಗೇರಲ್ಲಿ ಇದ್ದೀನಿ. ಕ್ಲಚ್ ಇದರಲ್ಲಿ ಏನು ಹಿಡಿಬೇಕು ಅಂತೇನಿಲ್ಲ ಏನಾ. ಸೊ ಆ್ಯಂಡ್ ಎಸ್, ಇಂಟ್ರೆಸ್ಟಿಂಗು ಇದು, ನಿಮಗೆ ಗಾಡಿ ಓಡಬೇಕಾದ್ರೆ ಟಚ್ ಸ್ಕ್ರೀನ್ ಡಿಸೇಬಲ್ ಆಗುತ್ತೆ. ಗಾಡಿ ಕಂಪ್ಲೀಟ್ ಹಾಲ್ಟಿಗೆ ಬಂದಮೇಲೆ ಟಚ್ ಸ್ಕ್ರೀನ್ ಎನೇಬಲ್ ಆಗುತ್ತೆ. ಈಗ ನೋಡಿ, ಪಾರ್ಕ್ ಅಸಿಸ್ಟ್ ಎನೇಬಲ್ ಆಯಿತು. ಸೊ ಎರಡೂ ಅಂದರೆ ಬೇಸಿಕ್ಲಿ ಪಾರ್ಕಿಂಗ್ ಲೈಟ್ಸ್ ಆನ್ ಆಗುತ್ತೆ. ಸೊ ಅಪ್ ಟು 5 kmph ಇದು ಹೋಗುತ್ತೆ ಹಿಂದಕ್ಕೆ. ಆ್ಯಂಡ್ ಮಾಡ್ಕೋಬೋದು. ಸ್ವೈಪ್ ಡೌನ್ ಮಾಡಿದ್ರೆ ರಿವರ್ಸ್ ಮೋಡ್ ಆಫ್ ಆಗುತ್ತೆ. ಇದರಲ್ಲಿ eSIM ಇರುತ್ತೆ. ಆಮೇಲೆ ಮ್ಯಾಪಲ್ಸ್ ಅಂತ ಬರುತ್ತೆ. ಸೊ ಮ್ಯಾಪಲ್ಸ್ ಅವ್ರದ್ದು ಕಂಪ್ಲೀಟ್ ಮ್ಯಾಪ್ ಇಲ್ಲೇ ಇದೆ. ಈಗ ನೋಡ್ಬೋದು ಇಲ್ಲಿ BTM.
ಮ್ಯಾಟರ್ ಎಕ್ಸ್ಪೀರಿಯನ್ಸ್ ಆಫ್ BT ಸ್ಟಾರ್ಟ್. ಸೊ ಈಗ ನಾನು ಸ್ಟಾರ್ಟ್ ಮಾಡಿದ್ರೆ ನಂಗೆ ಕಂಪ್ಲೀಟ್ ರೋಡ್ ತೋರಿಸುತ್ತೆ ಹೇಗಿದೆ ಏನು ಅಂತ. ಆ್ಯಂಡ್ ಎಸ್ ಟಚ್ ಸ್ಕ್ರೀನ್ ಕೂಡ ತುಂಬ ರೆಸ್ಪಾನ್ಸಿವ್ ಇದೆ. ಈ ಬಡ್ಜೆಟಲ್ಲಿ ನಿಮಗೆ ಮಸ್ತಾಗಿ ಕೊಟ್ಟಿದ್ದಾರೆ ರೆಸ್ಪಾನ್ಸಿವ್. ಓಕೆ, ಆಮೇಲೆ ಇಲ್ಲಿ ತೋರಿಸುತ್ತೆ ಇಲ್ಲಿ ನೀವು ಯಾವ ಮೂಡಲ್ಲಿ ಇದ್ದೀರಾ, ಮೋಟರ್ ಆನ್ ಇದೆಯಾ ಆಫ್ ಇದೆಯಾ ಅಂತ. ಆಮೇಲೆ ಇಲ್ಲಿ ಎಷ್ಟು ಚಾರ್ಜ್ ಇದೆ, ಎಷ್ಟು ರೇಂಜ್ ಇದೆ, ಟೈಮು, ಎಸ್ಟಿಮೇಟೆಡ್ ಟೈಮು. ಇಲ್ಲಿ ಹೋಗ್ಬಿಟ್ಟು ತಿರ್ಗಾ ನಾನೀಗ ಹೋಮ್ಗೆ ಹೋಗ್ಬಿಟ್ಟು ನಾನು ಇದು ಕ್ಯಾನ್ಸಲ್ ಮಾಡ್ತೀನಿ ಸದ್ಯಕ್ಕೆ. ನಿಮಗೆ ಫೀಚರ್ಸ್ ತೋರಿಸ್ತೀನಿ. ಇಲ್ಲಿ ಓದ್ಕೊಂಡು ಈಗ ಸಿಟಿ ಮೂಡಲ್ಲಿ ನೋಡೋಣ. ಸೊ ಸಿಟಿ ಮೂಡಲ್ಲಿ ಪಿಕಪ್ ಹೆಂಗಿದೆ, ಪರವಾಗಿಲ್ಲ. ಸಿಟಿ ಮೂಡಲ್ಲಿ ಆಲ್ಮೋಸ್ಟ್ 70+ ಹೋಗುತ್ತೆ ಇದು. ನನಗನ್ಸ್ದಂಗೆ ಕ್ಲೋಸ್ ಟು 80 ಹೋಗುತ್ತೆ ಸಿಟಿ ಮೂಡಲ್ಲೇ. ಸೊ ಎಸ್, ಯೂ ಟರ್ನ್ ಮಾಡ್ತಾ ಇದ್ದೀವಿ. ಒಂದು ಸಿಗ್ನಲ್ ಕೊಟ್ಬಿಡೋಣ. ಓಕೆ, ಸೊ ಸಿಟಿ ಮೂಡಲ್ಲಿ ಕ್ರೇಜಿ ಆಗಿದೆ ಫುಲ್ಲು. ನಿಮಗೆ ಸ್ಪೋರ್ಟ್ಸ್ ಮೋಡ್ ಹೋಗಬೇಕು ಅಂತಿಲ್ಲ ಆ್ಯಕ್ಚುಲಾಗಿ. ಲೆಟ್ಸ್ ಈಗ ಸ್ಪೋರ್ಟ್ಸ್ ಮೋಡ್. ಓಕೆ ನೋಡಿ, ಸಿಟಿ ಮೂಡಲ್ಲಿ 0 to 60 ನಮಗೆ 11.9 ಸೆಕೆಂಡ್ಸಲ್ಲಿ ಬಂದಿದೆ. ಇದೇನು ಮಾಡುತ್ತೆ ಅಂದರೆ 0 to 60 ನೀವು ಯಾವುದು ಬೆಸ್ಟ್ ಟೈಮಿಂಗ್ ತೊಗೋತೀರೋ ಅದನ್ನು ಕನ್ಸಿಡರ್ ಮಾಡುತ್ತೆ. ಸೊ ಈಗ ನೋಡಿ, ಈಗ ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡೆ ಏನಾ, ರೇಂಜ್ ಕೂಡ ಹಾಗೆ ಚೇಂಜ್ ಆಗುತ್ತೆ ನೋಡಿ. ಫುಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇರಿ ಒಂಚೂರು ಸ್ಪೆಕ್ಸ್ ಸಿಗಲಿ. ಗಾಡಿ ಫುಲ್ ಮಾತ್ರ ನಿಜ ಸಖತ್ತಾಗಿದೆ. ಓಕೆ, ಲೆಟ್ಸ್ ಗೋ. ಸೆಕೆಂಡ್ ಗೇರ್. ಅಷ್ಟುತ್ತೆ. ಕಾರ್ನರಿಂಗಲ್ಲೂ ಕೂಡ ಸಕ್ಕತ್ತಾಗಿದೆ ಹ್ಯಾಂಡಲಿಂಗು. ಆ್ಯಕ್ಚುಲಾಗಿ ಇನ್ನೂ ವಾಲಿಸ್ಬೋದು. ತುಂಬ ಚೆನ್ನಾಗಿದೆ ಗ್ರಿಪ್ ಇದರಲ್ಲಿ. ಬಂದೆ. ಸೊ ಇವಾಗ 0 to 60 ಇದರಲ್ಲಿ ಬೆಸ್ಟ್ ಟೈಮಿಂಗ್ಸ್ ತೊಗೊಳ್ಳೋಣ ನೋಡಿ. 3, 2, 1 ಗೋ. ಓಹೋ, ಕ್ರೇಜಿ ಆ್ಯಕ್ಚುಲಿ ಇನ್ನೂ ಬೇಗನೆ ಮಾಡ್ಬೋದಾಗಿತ್ತು. 0 to 60 in just 5.6 seconds. ಕ್ರೇಜಿ ಆಗಿದೆ ಗಾಡಿ ಪವರ್ ಮಾತ್ರ. ಸ್ಪೋರ್ಟ್ಸ್ ಮೋಡಲ್ಲಿ ನೀವೇ ಅಂದಾಜು ಇಟ್ಕೊಳ್ಳಿ ಹೆಂಗಿದೆ ಅಂತ. ಎಸ್, ಲೆಟ್ಸ್ ಗೋ. ಕ್ರೇಜಿ ಆಗಿದೆ. 0 to 60 ಗೆಸ್ ಮಾಡಿ ಎಷ್ಟೊತ್ತಿಗೆ ಹೋಗಿರುತ್ತೆ? 5.6 seconds. ಆ್ಯಕ್ಚುಲಿ ಇನ್ನೂ ಮುಂದೆ ಹೋಗ್ಬೋದಾಗಿತ್ತು ಬೇಗನೆ. ಶಿಫ್ಟಿಂಗ್ ಸ್ವಲ್ಪ ಲೇಟ್ ಆಯಿತು. ಕ್ರೇಜಿಯಾಗಿ ಬಂದಿದೆ. ಇಲ್ಲ, ಫಸ್ಟ್ ಗೇರ್ಗೆ ಹಾಕೋಬೇಕು, ಇಲ್ಲಾಂದರೆ ಗೇರ್ಗೆ ಹೋಗಲ್ಲ. ಓಕೆ, ರಿವರ್ಸ್ ಕ್ಲೋಸ್ ಆಯಿತು. ಓಕೆ, ಸೊ ಎಸ್, ನಾವೀಗ ಗಾಡಿನ ಶೋರೂಮಿಗೆ ಬಿಡೋಕೆ ಹೋಗ್ತಾ ಇದ್ದೀವಿ. ಸಿ ಯು ಆನ್ ಟುಮಾರೋಸ್ ರೈಡ್. ಬ್ರೇಕ್ಫಾಸ್ಟ್ ಎಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅವರು. ನಾಳೆ ಸಿಗೋಣ ಆಗಿರೋ ರೈಡಲ್ಲಿ. ನಾಳೆ ಮಿಕ್ಕಿದೆಲ್ಲ ನಾಳೆ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಓವರಾಲ್ ನನಗೆ ಕೇಳಿದ್ರೆ ಜಸ್ಟ್ ಟೂ ಟ್ವಿಕ್ಸ್ ನನ್ನ ಫ್ರೆಂಡ್ ಹೇಳ್ದಂಗೆ, ಸೀಟು ಆಮೇಲೆ ಚಾರ್ಜಿಂಗ್ ಟೈಮು, ಇವೆರಡು ಬಿಟ್ಟರೆ ಗಾಡಿ ಇಸ್ ಆಬ್ಸಲ್ಯೂಟ್ಲಿ ಫ್ಯಾಬ್ಯುಲಸ್. ಡಿಸೈನ್ ಪರ್ಸ್ಪೆಕ್ಟಿವಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ನ. ಟಚ್ ಆ್ಯಂಡ್ ಫೀಲು ಅಷ್ಟೇ. ನಿಮಗೆ ಎಲ್ಲೂ ಇದು ಒಂಥರ ಚೀಪ್ ಕ್ವಾಲಿಟಿ ಯೂಸ್ ಮಾಡಿರೋ ಥರ ಫೀಲ್ ಏನಿಲ್ಲ. ಆಮೇಲೆ ಪ್ಯಾನಲ್ ಗ್ಯಾಪ್ಸ್ ಕೂಡ ಈವನ್ ಆಗಿದೆ, ಅನ್ಈವನ್ ಆಗಿ ಎಲ್ಲೂ ಇಲ್ಲ. ಓಕೆ, ಸೊ ಲೆಟ್ಸ್ ಮೀಟ್ ಯು ಗೈಸ್ ಟುಮಾರೋ. ನಾಳೆ ಸಿಗೋಣ, ಬಾಯ್.